ತಾಯಿಯನ್ನ ಇಲ್ಲಿ ಒಬ್ಬ ಕ್ರೂರಿ ಮಗ 3ನೇ ಮಹಡಿಯಿಂದ ತಾಯಿಯನ್ನ ತಳ್ಳಿದ್ದಾನೆ. ಈ ರೀತಿಯಾಗಿ ತಳ್ಳೋದಕ್ಕೆ ಕಾರಣ ಆದ್ರೂ ಏನು ಗೊತ್ತಾ? ತಾಯಿ ಸುಮಾರು 5 ರಿಂದ 6 ವರ್ಷಗಳ ಕಾಲ ಅನಾರೋಗ್ಯದಿಂದ ಬಳಲ್ತಾ ಇರ್ತಾಳೆ. ಅವಳು ಸರಿ ಹೋಗ್ತಾ ಇಲ್ಲ, ತಾಯಿಯ ಭಾರವನ್ನ ನನ್ನ ಹೆಗಲ ಮೇಲೆ ಹೊರೋದಕ್ಕಾಗ್ತಾ ಇಲ್ಲ ಅಂತ ಹೇಳಿ ತನ್ನ ಮಗ ತಾಯಿಯನ್ನ ಮಹಡಿ ಮೇಲೆ ಕರೆದುಕೊಂಡು ಹೋಗಿ ಅನಂತರ ತಾಯಿಯನ್ನ ಮಹಡಿ ಮೇಲಿಂದ ತಳ್ಳಿದ್ದಾನೆ. ಈ ರೀತಿ ಕೃತ್ಯವನ್ನ ಮಾಡಿದ ನಂತರ ತಾಯಿ ಸಾವನ್ನಪ್ಪಿದ್ದಾಳೆ ಮತ್ತು ಈಗ ಆಸ್ಪತ್ರೆಯಲ್ಲಿ ಇರುವಂತಹ ಕಾರಣದಿಂದ ಸದ್ಯಕ್ಕೆ RR ನಗರ್ ಪೊಲೀಸ್ ಠಾಣೆಯವರು ಈ ಒಂದು ವಿಚಾರವಾಗಿ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿರುವಂತಹ ಸಂಗತಿ ಏನು ಅಂತ ಅಂದ್ರೆ, ಒಂದು ತಾಯಿ ತನ್ನ ಮಗುವನ್ನ 9 ತಿಂಗಳು ಹೆತ್ತು ಹೊತ್ತು ಅನಂತರ ಅವನ್ನ ಇಷ್ಟು ಉದ್ದ ಸಾಕಿ, ಆದ್ರೆ ಇಲ್ಲಿ ಮುಪ್ಪಾದ ಕಾಲದಲ್ಲಿ ತನ್ನ ಮಕ್ಕಳೇ ತನಗೆ ಆಸರೆಯಾಗಿ ಇಲ್ಲ ಅಂದ್ರೆ ಆ ತಾಯಿ ಬದುಕಿದ್ದು ಸತ್ತಂತೆ. ಆದ್ರೆ ಇಲ್ಲಿ ತನ್ನ ಮಗ ಬದುಕಿದ್ದು ಸತ್ತಂತೆ, ಬದುಕ್ಬೇಡ ಅಂತ ಹೇಳಿ ತಾನೇ ಕರೆದುಕೊಂಡು ಹೋಗಿ ಸಾಯಿಸಿದ್ದಾನೆ. ಅವನು ಈ ರೀತಿ ಚಾಕುವಿಂದ ಅಥವಾ ನೇಣಿಗೆ ಹಾಕಿ ಸಾಯಿಸಿಲ್ಲ ಅಂತ ಅಂದ್ರು, ಮಾಡಿ ಮೇಲಿಂದ ತಳ್ಳಿ ಸಾಯಿಸೋದಕ್ಕೆ ಅವನಿಗೆ ಮನಸ್ಸಾದ್ರೂ ಯಾವ ರೀತಿ ಬಂತು? ಈ ಜೀವನ ಪೂರ್ತಿ ತನ್ನ ತಾಯಿ ಜೊತೆ ಜೀವನವನ್ನ ಮಾಡಿರ್ತಾನೆ, ಆದ್ರೆ ಇಂದು ಈ ರೀತಿಯಾಗಿ ಮಾಡೋದಕ್ಕೆ ಅವನ ಮನಸ್ಸು ಹೇಗೆ ಬಂತು ಅನ್ನೋದು ಇಂದು ಕೂಡ ವಿಪರ್ಯವಾಸ ಆಗಿದೆ. ಹಾಗಿದ್ರೆ ಇಂಥ ಕ್ರೂರ್ಯ ಮಗವನ್ನ ಅಥವಾ ಇಂಥ ಕ್ರೌರ್ಯವಾದ ಮಕ್ಕಳನ್ನ ಸಮಾಜಕ್ಕೆ ತೋರಿಸಬಾರ್ದು. ಆದ್ರಿಂದ ಸರ್ಕಾರ ಈತನಿಗೆ ಒಂದೊಳ್ಳೆ ಶಿಕ್ಷೆಯನ್ನ ಕೊಡ್ಲೇಬೇಕು ಅನ್ನೋದು ನಮ್ಮೆಲ್ಲರ ಕೋರಿಕೆ ಆಗಿದೆ. ಹಾಗಿದ್ರೆ ಈ ಒಂದು ಇನ್ವೆಸ್ಟಿಗೇಷನ್ ಮುಂದೆ ಎಲ್ಲಿಗೆ ನಿಲ್ಲುತ್ತೆ? ಬರೀ ಅನಾರೋಗ್ಯದ ವಿಷಯಕ್ಕೆ ಈ ರೀತಿ ಮಾಡೋದ್ನ ಅಥವಾ ಬೇರೆ ಏನಾದ್ರೂ ಹಿಂದೆ ವಿಷಯ ಇದೆಯಾ ಅನ್ನುವಂತ ಮಾಹಿತಿಯನ್ನ ಕಲೆ ಹಾಕ್ಬೇಕಾಗಿದೆ. ಸೊ ಹಾಗಿದ್ರೆ ಈ ಕೇಸ್ ಮುಂದೆ ಎಲ್ಲಿಗೆ ಹೋಗುತ್ತೆ ಅಂತ ಕಾದು ನೋಡೋಣ. ಇದೇ ರೀತಿಯಾದಂತ ಅಪ್ಡೇಟ್ಸ್ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.